ಆತ್ಮೀಯರೇ, ಇಂದು 9ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ ಗುರುವಾರ. ಇಂದಿನ ದಿವಸದ ಪಂಚಾಂಗ ಹೇಗಿದೆ, ಗ್ರಹಗಳ ಸ್ಥಿತಿಗತಿಗಳೇನು, ಏನೆಲ್ಲ ಬದಲಾವಣೆ ಇದೆ ಹೇಳುವಂತಹದ್ದನ್ನು ವೀಕ್ಷಣೆ ಮಾಡೋಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ನಿಜಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಗುರುವಾರ. ಈ ದಿವಸದ ನಕ್ಷತ್ರ ಅಶ್ವಿನಿ ನಕ್ಷತ್ರ ಇದೆ. ಈ ದಿವಸದ ಯೋಗ ಸುಕರ್ಮ ನಾಮ ಯೋಗ ಇರತಕ್ಕಂಥದ್ದು. ಉಪರಿ ಧೃತಿ ನಾಮ ಯೋಗ ಇದೆ. ಕರ್ಣ ಇವತ್ತಿನ ದಿವಸ, ಇಂದಿನ ದಿವಸದ ಕರ್ಣ ವಣಿಜಾಕರಣ ಇರತಕ್ಕಂಥದ್ದು. ಇದೆಲ್ಲವನ್ನು ನೋಡುವಾಗ ಗ್ರಹಗಳ ಸ್ಥಿತಿಗತಿಗಳೇನು. ಮೇಷರಾಶಿಯಲ್ಲಿ ಇವತ್ತಿನ ದಿವಸ ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ. ವೃಷಭ ರಾಶಿಯಲ್ಲಿ ಕುಜ ಇದ್ದಾನೆ. ಮಿಥುನ ರಾಶಿಯಲ್ಲಿ ರವಿ ಮತ್ತು ಬುಧರ ಯುತಿ. ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ದಾನೆ. ಈ ಸಮಯದ ಲಗ್ನವೂ ಕರ್ಕಾಟಕ ಲಗ್ನವಾಗಿರ್ತಕ್ಕಂಥದ್ದು. ಸಿಂಹರಾಶಿಯಲ್ಲಿ ಕೇತು ಮತ್ತು ಮಾಂದಿಯರ ಯುತಿ. ಶುಕ್ರನೂ ಇದ್ದಾನೆ ಅಲ್ಲಿ. ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ತುಲಾ, ವೃಶ್ಚಿಕ, ಧನು, ಮಕರ ಈ 4 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭರಾಶಿಯಲ್ಲಿ ಎಂದಿನಂತೆ ರಾಹು, ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಗ್ರಹ ಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಗಳು ಇಂದು ಏನು ಹೇಳ್ತದೆ. ಮೊದಲು ಮೇಷರಾಶಿ ನೋಡಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ಸುಖಾಧಿಪತಿಯಂತಹ ಚಂದ್ರ ನಿಮ್ಮ ರಾಶಿಗೆ ಬಂದಿದ್ದಾನೆ. ಸುಖ ಪ್ರಾಪ್ತಿ ಇವತ್ತಿನ ದಿವಸ. ಚಂದ್ರ ನಿಮ್ಮ ಮನೆಗೆ ಬಂದಿದ್ದಾನೆ ಅಂತಂದರೆ ತಾಯಿಯು ನಿಮ್ಮ ಮನೆಗೆ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಊರಿನಲ್ಲೆಲ್ಲೋ ಇದ್ದಾರೆ, ನೀವು ಪೇಟೆಯಲ್ಲಿ ಮನೆ ಮಾಡ್ಕೊಂಡಿದ್ದೀರಿ, ಮಕ್ಕಳು ಏನು ಮಾಡ್ತಾರೆ ನೋಡ್ಕೊಂಡು ಹೋಗಲಿಕ್ಕೆ ತಾಯಿ ಬರುವಂತಹ ಸಾಧ್ಯತೆ. ತಂದೆ ಬರಲಿಲ್ಲ, ತಾಯಿ ಬರ್ತಾ ಇದ್ದಾರೆ, ಮಾತ್ರಕಾರಕ. ಹಾಗಂದ ಮೇಷರಾಶಿಯವರಿಗೆ ಸುಖಾಧಿಪತಿ ಜನ್ಮರಾಶಿಯಲ್ಲಿದ್ದರಿಂದ ಸುಖ ವೃದ್ಧಿ, ಆರೋಗ್ಯ ವೃದ್ಧಿ. ಏನಾದರೂ ರೋಗ ಈಗ ಇದ್ದರೆ ಔಷಧೋಪಚಾರಗಳನ್ನು ಇವತ್ತಿನ ದಿವಸ ಮಾಡಿದರೆ ನಿಮಗೆ ರೋಗ ಉಲ್ಬಣ ಆಗೋದಿಲ್ಲ, ರೋಗ ಹಿನ್ನಡೆಯನ್ನು ಪಡ್ಕೊಳ್ತದೆ. ಗೃಹಸ್ಥಿತಿಯ ಪ್ರಕಾರವಾಗಿ ದ್ವಿತೀಯ ಸ್ಥಾನದಲ್ಲಿ ಕುಜ ಇದ್ದದಿಂದ ಸ್ವಲ್ಪ ಊಟೋಪಚಾರದಲ್ಲಿ ವ್ಯತ್ಯಾಸ ಉಂಟಾಗುವಂತಹ ಸಂದರ್ಭ. ಸಮಯದಲ್ಲಿ ವ್ಯತ್ಯಾಸ ಆಗ್ಬೋದು, ಅಡುಗೆಯಲ್ಲಿ ವ್ಯತ್ಯಾಸ ಆಗ್ಬೋದು, ಅಥವಾ ನೀವೇ ಊಟ ಮಾಡುವಾಗ ವ್ಯತ್ಯಾಸ ಕಂಡುಕೊಳ್ಬೋದು. ಒಟ್ಟಾರೆ ಇವತ್ತಿನ ದಿವಸ ಏನೋ ಒಂದು ಜರುಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಚಂದ್ರಶಾಂತಿ, ದುರ್ಗಾ ಜಪಾದಿಗಳನ್ನು ಮಾಡಿಸಿಕೊಳ್ಳುವುದರಿಂದ ಅಥವಾ ದುರ್ಗಾ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಇಂದಿನ ದಿವಸ. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕು. 9ರ ಸಂಖ್ಯೆ ನಿಮಗೆ ಬಲವನ್ನು ನೀಡುತ್ತದೆ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಮುದ ನೀಡುತ್ತೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾನೆ. ಕುಜನು ಸಹೋದರ ಕಾರಕನಾಗಿರತಕ್ಕಂಥವನು. ಸಹೋದರರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ವ್ಯಾಪಾರದಲ್ಲಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು, ಅಥವಾ ಕೌಟುಂಬಿಕ ವ್ಯವಹಾರದಲ್ಲಾಗಿರ್ಬೋದು. ಒಟ್ಟಾರೆ ಕುಜನಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸಹೋದರರಿಂದ ಅನುಕೂಲ ಉಂಟಾಗ್ತದೆ. ವೃಷಭ ರಾಶಿಯವರಿಗೆ ಧನಸ್ಥಾನದಲ್ಲಿ ರವಿ ಬುಧರ ಯುತಿ. ಒಳ್ಳೆ ಧನಿಕರಾಗುವಂತಹ ಯೋಗ, ನಿಪುಣ ಯೋಗ. ಧೀಕೀರ್ತಿ ಸೌಖ್ಯಾನ್ವಿತಂ. ಒಳ್ಳೆಯ ಬುದ್ಧಿವಂತನಿಕೆಯನ್ನು ಕೊಡ್ತದೆ, ಉತ್ತಮವಂತಹ ಕೀರ್ತಿಯನ್ನು ಕೊಡ್ತದೆ, ಸೌಖ್ಯವನ್ನು ಕೊಡ್ತದೆ. ಇದೆಲ್ಲವೂ ಆಗುವಂತಹದ್ದು ವೃಷಭ ರಾಶಿಯವರಿಗೆ. ಆದರೆ ಕುಜ ಇದ್ದಾನೆ ಅಲ್ಲಿ. ಸ್ವಲ್ಪ ತಲೆಗೇನಾದರೂ ಏಟಾದೀತು, ಸಪ್ತಮಾಧಿಪತಿ ನಿಮ್ಮ ರಾಶಿಗೆ ಬಂದುಬಿಟ್ಟಿದ್ದಾನೆ. ಅದರಿಂದ ತುಂಬ ಜಾಗ್ರತೆಯಾಗಿದ್ದರಾಯಿತು. ಜಾಗ್ರತೆಯೇ ಸರ್ವೌಷಧ. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ಆರೋಗ್ಯ ನೆಮ್ಮದಿಗಾಗಿ ಸಂಜೀವಿನಿ ಜಪಾನುಷ್ಠಾನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ವೃಷಭ ರಾಶಿಯವರಿಗೆ ಇರತಕ್ಕಂತಹ ಕಂಟಕ ನಿವಾರಣೆ ಆಗ್ತದೆ. ವೃಷಭ ರಾಶಿಯವರು ವಿಶೇಷವಾಗಿ ಬಿಳಿ ಬಣ್ಣದ ವಸ್ತ್ರ, 6ರ ಸಂಖ್ಯೆ, ಪೂರ್ವ ದಿಕ್ಕು, ಅನ್ನಪೂರ್ಣೇಶ್ವರಿ, ಲಕ್ಷ್ಮಿ, ಯಕ್ಷಿ ಇತ್ಯಾದಿ ದೇವತೆಗಳ ಆರಾಧನೆ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ ಇವತ್ತಿನ ದಿನ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ರವಿ ಬುಧರ ಯುತಿ. ಒಳ್ಳೆಯದು. ರಾಜಕೀಯಕ್ಕೆ ಅನುಕೂಲ, ಅಥವಾ ಸರ್ಕಾರಿ ಉದ್ಯೋಗಕ್ಕೆ ಅನುಕೂಲ, ಉದ್ಯೋಗಿಗಳಿಗೆ ಅನುಕೂಲ. ಹೆಣ್ಣು ಮಕ್ಕಳಿಗೂ ಅಭಿವೃದ್ಧಿ ಆಗುವಂತಹ ಲಕ್ಷಣ, ಹೆಣ್ಣು ಮಕ್ಕಳಿಗೂ ಉದ್ಯೋಗ ಸಿಗುವಂತಹ ಲಕ್ಷಣ. ನಿಮ್ಮ ರಾಶಿಯಲ್ಲೇ ರವಿ ಇದ್ದದ್ದರಿಂದ ಸೂರ್ಯಕಾಂತಿ ಬೆಳೆ ಇತ್ಯಾದಿಗಳನ್ನು ಬೆಳೆಯುವವರಿಗೆ ಸಾಕಷ್ಟು ಅನುಕೂಲ ಉಂಟಾಗ್ತದೆ. ಜೊತೆಯಲ್ಲಿ ರವಿ ಬುಧರ ಯುತಿ ನೈಪುಣ್ಯ ಯೋಗ ಇದ್ದದ್ದರಿಂದ ತೋಟಗಾರಿಕೆಯಲ್ಲಿ ಅಥವಾ ಹೊಲಗದ್ದೆಗಳಲ್ಲಿ ಬೆಳೆ ಬೇಸಾಯಗಳನ್ನು ಮಾಡಿಕೊಳ್ಳುವುದರಿಂದ ಕೃಷಿಕರಾದಂತಹ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಚೌಡಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ, ಚೌಡೇಶ್ವರಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿ. ಬೆಂಗಳೂರಿನಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆಯಾ? ಖಂಡಿತ ಇದೆ. ಮತ್ತೀಕೆರೆಯಲ್ಲಿರತಕ್ಕಂತಹ ಚೌಡೇಶ್ವರಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು.
ಜೊತೆಯಲ್ಲಿ 5 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಯೋಗ್ಯವಾಗಿದೆ. ವ್ಯವಹಾರ ಸಿದ್ಧಿ ಆಗೋದಕ್ಕೋಸ್ಕರವಾಗಿ ಚೌಡೇಶ್ವರಿಯ ಅನುಗ್ರಹ, ಕಷ್ಟ ನಿವಾರಣೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಬುಧರು, ತೃತೀಯಾಧಿಪತಿ ಅಂತಹ ರವಿ ನಿಮ್ಮ ರಾಶಿಗೆ ಬಂದದ್ದರಿಂದ ಒಳ್ಳೆಯ ಯೋಗದ ಫಲ. ಗೋಧಿಯನ್ನು ಬೆಳೆಯುವವರಿಗೆ, ಸೂರ್ಯಕಾಂತಿಯನ್ನು ಬೆಳೆಯುವವರಿಗೆ ಅತ್ಯಂತ ಅನುಕೂಲಕರವಾಗಿರತಕ್ಕಂತಹದ್ದು. ಹೆಸರು ಕಾಳನ್ನು ಬೆಳೆಯುವವರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು, ಅಥವಾ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ವ್ಯವಹಾರವನ್ನು ಮಾಡತಕ್ಕಂತಹ ನಿಮಗೆ ಸಾಕಷ್ಟು ಅಭಿವೃದ್ಧಿಯಾಗುವಂತಹ ಲಕ್ಷಣ ಇದೆ ಇವತ್ತಿನ ಕಾಲದರ್ಶನದಲ್ಲಿ. ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಗುರು ಇದ್ದದ್ದರಿಂದ ಗುರುವಿನ ಅನುಗ್ರಹದಿಂದ ಸಕಲ ಸಂಪತ್ತನ್ನು ಪಡೆಯುವಂತಹ ಒಂದು ಮಹಾಯೋಗ ಮಿಥುನ ರಾಶಿಯವರಿಗೆ. ದೋಷ ಏನು ಹಾಗಿದ್ರೆ, ಕರ್ಮರಾಶಿಯಲ್ಲಿರ್ತಕ್ಕಂತಹ ಶನಿ ಮಹಾತ್ಮನೇ ದೋಷ. ಉದ್ಯೋಗದಲ್ಲಿ ಕಿರಿಕಿರಿ, ವ್ಯವಹಾರಗಳಲ್ಲಿ ಕಿರಿಕಿರಿ, ವೃತ್ಯವರ್ಗದಲ್ಲಿ ಕಿರಿಕಿರಿ, ಅರ್ಥಾತ್ ನಿಮ್ಮ ಕೈ ಕೆಳಗೆ ಕೆಲಸ ಮಾಡತಕ್ಕಂತಹ ವ್ಯಕ್ತಿಗಳಿಂದ ಕಿರಿಕಿರಿ ಏನಾದರೂ ಉಂಟಾಗುವಂತಹ ಸಾಧ್ಯತೆ ಇದೆ. ದೋಷ ನಿವಾರಣೆಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಆಂಜನೇಯನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ವ್ಯವಹಾರದಲ್ಲಿ ಸಿದ್ಧಿಯಾಗುವಂತಹ ಲಕ್ಷಣ. ಮಾನಸಿಕ ಒತ್ತಡ ನಿವಾರಣೆಗಾಗಿ 5ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲ. ವಿಷ್ಣುದೇವರ ಆರಾಧನೆ, ಪೂರ್ವ ದಿಕ್ಕಿನಲ್ಲಿ ವಿಷ್ಣುದೇವರ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನು ಇವತ್ತಿನ ದಿವಸ ಮೇಷರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಕರ್ಮರಾಶಿಗೆ. ಅಂದರೆ ಉದ್ಯೋಗದಲ್ಲಿ ಇಲ್ಲದ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಲಕ್ಷಣ. ಉದ್ಯೋಗದಲ್ಲೇ ಇರುವಂತಹ ಹೆಣ್ಣು ಮಕ್ಕಳಿಗೆ ಪ್ರಮೋಷನ್ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆ. ಮನೋಕಾರಕ, ಮಾನಸಿಕವಾದಂತಹ ಹಿಂಸೆಯನ್ನು ಕೊಡತಕ್ಕಂಥವನು, ಅದರಿಂದ ದೂರ ಇಡುವ ಹಾಗೆ ಮಾಡ್ತಾನೆ. ಅಂದರೆ ಏನು, ನಿಮಗೆ ಮಾನಸಿಕವಾದಂತಹ ಹಿಂಸೆ ಇದ್ದರೆ ಅದು ಪರಿಹಾರವಾಗುವಂತಹ ಲಕ್ಷಣ ಇವತ್ತಿನ ದಿವಸ. ವ್ಯವಹಾರದಲ್ಲಿ ತೊಡಕೆಯನ್ನು ಪರಿಹರಿಸಿಕೊಳ್ಳುವಂತಹ ಒಂದು ಸಾಧ್ಯತೆ ಇರತಕ್ಕಂಥದ್ದು ಆಂಜನೇಯನ ಅನುಗ್ರಹದಿಂದ. ಕರ್ಕಾಟಕ ರಾಶಿಯವರು ವಿಶೇಷವಾಗಿ ದುರ್ಗಾದೇವತಾ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಬಿಳಿ ಬಣ್ಣದ ವಸ್ತ್ರಗಳು, ಹಾಲು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ದಕ್ಷಿಣ ದಿಕ್ಕು ಅಥವಾ ಆಗ್ನೇಯ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮ್ಮ ಕಾರ್ಯಕ್ಷೇತ್ರ ದೊಡ್ಡದಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಲಾಭಸ್ಥಾನದಲ್ಲಿದ್ದರಿಂದ ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವಿದ್ಯಾರ್ಥಿ ಕ್ಷೇತ್ರದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಲಾಭ. ವಿದ್ಯಾಕ್ಷೇತ್ರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗತಕ್ಕಂತಹ ವ್ಯಕ್ತಿಗಳಿಗೆ ಅಭಿವೃದ್ಧಿಯಾಗುವಂತಹ ಲಕ್ಷಣ. ತಿರುಗಿ ವ್ಯವಹಾರವನ್ನು ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಅಭಿವೃದ್ಧಿ ಉಂಟಾಗುವಂತಹ ಲಕ್ಷಣ ಇದೆ. ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂತಹ ಶನಿ ಮಹಾತ್ಮನು ಆಗಾಗ ನಿಮಗೆ ಪೀಡೆಯನ್ನು, ತೊಂದರೆಯನ್ನು ಕೊಡುವಂತಹದ್ದಿದೆ. 7ನೇ ಮನೆಯಲ್ಲಿ ರಾಹು ಇದ್ದು ಅವನ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲಿದ್ದರಿಂದ ನಾಗದೋಷದಿಂದ ಬಳಲಿ ತತ್ತರಿಸಿ ಹೋಗ್ತೀರಿ. ದೇಹದಲ್ಲೂ ಸಹಿತವಾಗಿ ನಾಗರ ಹುಣ್ಣು ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಸಿಂಹರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ನಾಗನ ಉಪಾಸನೆಯನ್ನು ವಿಶೇಷವಾಗಿ ಮಾಡಿಕೊಳ್ಳುವುದರಿಂದ, ಸರ್ಪಗಂಧಿ ಬೇರನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ, ಗುರು ರಾಯರ ಸೇವೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಸಾಧ್ಯತೆ. 1 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣದ ವಸ್ತ್ರಗಳು, ಪೂರ್ವ ದಿಕ್ಕು, ಇವೆಲ್ಲ ನಿಮಗೆ ವಿಶೇಷವಾದ ಫಲವನ್ನು ನೀಡುತ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ ಸಿಂಹರಾಶಿಯವರು. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಈಗಾಗಲೇ ಕರ್ಮರಾಶಿಗೆ ಹೋಗಿದ್ದಾನೆ, ಸ್ವಕ್ಷೇತ್ರಕ್ಕೆ ಬಂದಿದ್ದಾನೆ. ಮನೆ ಇಲ್ಲದವರಿಗೆ ಮನೆ ಕಟ್ಟುವಂತಹ ಯೋಗ, ಕಟ್ಟಿದ ಮನೆಯನ್ನು ಅಭಿವೃದ್ಧಿಗೊಳಿಸಿಕೊಳ್ಳುವಂತಹ ಯೋಗ, ಮನೆಯಲ್ಲಿ ವಾಸ ಮಾಡುವಂತಹ ಒಂದು ಸಂದರ್ಭ, ವ್ಯಾವಹಾರಿಕವಾಗಿ ತೊಡಕನ್ನು ಪರಿಹಾರ ಮಾಡಿಕೊಳ್ಳುವಂತಹ ಸಂದರ್ಭ ಇದೆ ಕನ್ಯಾ ರಾಶಿಯವರಿಗೆ. ಆದರೆ ದಾಂಪತ್ಯ ಜೀವನದಲ್ಲಿ ಸುಖ ಇರುವುದಿಲ್ಲ. 7ನೇ ಮನೆಯಲ್ಲಿ ಶನಿ ಇದ್ದದರಿಂದ ಹೆಂಡತಿಯೇ ಬಿಟ್ಟು ಹೋದಾಳು ಅಥವಾ ಹೆಂಡತಿಯೇ ನಿಮ್ಮನ್ನು ಬಿಡಿಸಿಯಾಳು, ಹೆಂಡತಿಯಿಂದ ಗೋಳುಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಕನ್ಯಾ ರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಮಹಾತ್ಮನಿಗೆ ಪೂಜೆ. ಸಾಧ್ಯವಾದರೆ ಉಜ್ಜಯಿನಿಗೆ ಹೋಗಿ ಬನ್ನಿ, ಮಹಾಕಾಲನ ದರ್ಶನವನ್ನು ಮಾಡಿ. ಕಾಲನಿಗೂ ಕಾಲನಾಗಿರ್ತಕ್ಕಂತಹ ಮಹಾಕಾಲನ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖವನ್ನು ಕಾಣುವಂಥ ಒಂದು ಸುಯೋಗ ಇಂದಿನ ಕಾಲದರ್ಶನದಲ್ಲಿ ಕನ್ಯಾ ರಾಶಿಯವರಿಗೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಕರ್ಮರಾಶಿಯಲ್ಲಿ ಇರುವುದರಿಂದ ನಿಮ್ಮ ರಾಶಿ ಅಧಿಪತಿಯಾಗಿರತಕ್ಕಂತಹ ಶುಕ್ರ ಲಾಭಸ್ಥಾನಕ್ಕೆ ಬಂದದ್ದರಿಂದ ಒಳ್ಳೆಯ ಲಾಭವನ್ನು ಪಡೆಯುವಂತಹ ಒಂದು ಸಂದರ್ಭ ಇದೆ. ಕರ್ಮಸ್ಥಾನದಲ್ಲಿ ಗುರು ಇರುವುದರಿಂದ ಅಮರಾಯೋಗದ ಫಲ, ಗಜಕೇಸರಿ ಯೋಗದ ಫಲವು ನಿಮಗೆ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸಪ್ತಮಾಧಿಪತಿಯಂತಹ ಕುಜನು ಅಷ್ಟಮ ಸ್ಥಾನದಲ್ಲಿ ಇದ್ದರಿಂದ ಸ್ತ್ರೀಯರಿಗೆ ಸೌಭಾಗ್ಯಕ್ಕೆ ಸ್ವಲ್ಪ ಮಾರಕವಾಗಿದೆ ಇಂದಿನ
ಕಾಲದರ್ಶನದಲ್ಲಿ. ನಿಮ್ಮ ರಾಶಿಯನ್ನು 4ನೇ ಮನೆಯ ಅಧಿಪತಿ 5ನೇ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಶನಿ ಮಹಾತ್ಮ 6ನೇ ಮನೆಯಲ್ಲಿದ್ದರಿಂದ ರೋಗಿಗಳಿಗೆ ರೋಗ ಉಲ್ಬಣವಾಗ್ತದೆ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ ಕಾಲಭೈರವನ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6. ನೀವು ವಿಶೇಷವಾಗಿ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ, ಧಾರಣೆ ಮಾಡುವುದರಿಂದ, ದಾನ ಮಾಡುವುದರಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ. ಪಶ್ಚಿಮ ದಿಕ್ಕು ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಅನ್ನಪೂರ್ಣೇಶ್ವರಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಸುಖವಾಗಿರ್ತೀರಿ, ನೆಮ್ಮದಿಯಿಂದ ಇರ್ತೀರಿ. ತುಲಾರಾಶಿಯವರು. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಸಪ್ತಮದಲ್ಲಿತ್ತು ನೋಡ್ತಾ ಇದ್ದಾನೆ. ಭಾವಪುಷ್ಟಿ ಯೋಗವಾಗಿದೆ. ಆದರೆ 7ನೇ ಮನೆಯಲ್ಲಿ ನಿಂತಿದ್ದಾನೆ. ಅಂದರೆ ಕಳತ್ರ ಸ್ಥಾನದಲ್ಲಿ ನಿಂತಿರತಕ್ಕಂತಹ ಶುಕ್ರ, ಕಳತ್ರ ಸ್ಥಾನದಲ್ಲಿ ನಿಂತಿರತಕ್ಕಂತಹ ಕುಜ ನಿಮ್ಮ ದಾಂಪತ್ಯ ಜೀವನದಲ್ಲಿ, ಕಳತ್ರ ಅಂದರೆ ಇಲ್ಲಿ ಹೆಂಡತಿಯ ಸ್ಥಾನ, ದಾಂಪತ್ಯ ಜೀವನದಲ್ಲಿ ಕಲಹವನ್ನು ತರುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ನಿಮ್ಮಲ್ಲಿ ಒಡಕುಂಟಾಗುವಂತಹ ಸಾಧ್ಯತೆ, ಮನಸ್ತಾಪ ಇತ್ಯಾದಿಗಳು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ಅಲ್ವಾ? ನೋಡಿ, ವೃಶ್ಚಿಕ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಗುರು ಇದ್ದದ್ದರಿಂದ ಭಾಗ್ಯವೃದ್ಧಿ, ತಂದೆಯಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ಮಾನಸಿಕ ಒತ್ತಡ ಎಲ್ಲ ನೀವು ಪರಿಹಾರವನ್ನು ಮಾಡಿಕೊಂಡು ತಂದೆಯ ಅನುಗ್ರಹದಿಂದ ಮನೆ ಮಾರು ಇತ್ಯಾದಿಗಳನ್ನು ಮಾಡಿಕೊಳ್ಳುವಂಥ ಒಂದು ಸುಯೋಗದ ಲಕ್ಷಣಗಳು ವೃಶ್ಚಿಕ ರಾಶಿಯವರಿಗೆ. ಇಂದಿನ ದಿವಸ ವೃಶ್ಚಿಕ ರಾಶಿಯವರು 9 ಮತ್ತು 3 ಈ 2 ಸಂಖ್ಯೆಗಳನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಕೆಂಪು ಬಣ್ಣ, ಹಳದಿ ಬಣ್ಣ, ಕೇಸರಿ ಬಣ್ಣ ಇವೆಲ್ಲ ನಿಮಗೆ ಇವತ್ತು ಅನುಕೂಲ. ಪಶ್ಚಿಮ ದಿಕ್ಕು ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ, ಸುಬ್ರಹ್ಮಣ್ಯನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಅಷ್ಟಮದಲ್ಲಿದ್ದಾನೆ ಗುರು. ಅಷ್ಟಮದಲ್ಲಿ ಗುರು ಇರುವಾಗ ಶಾಪ ಭೀತಿ, ಉದ್ಯೋಗ ನಾಶ, ದೇಹಕ್ಕೆ ಆಪತ್ತು, ಕುಟುಂಬದವರಿಂದಲೇ ತೊಂದರೆ, ಬಂಧು ಬಾಂಧವರ ವಿದ್ವೇಷ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸಾಕಷ್ಟು ತೊಂದರೆ ಇದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕು ಏನನ್ನ, ಮಂತ್ರಾಲಯಕ್ಕೆ ಹೋಗಿ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ, ಮಂಚಮ್ಮ ದೇವಿಯ ಅನುಗ್ರಹ, ಮುಖ್ಯಪ್ರಾಣನ ಅನುಗ್ರಹ, ಮಹಾಗುರುಗಳಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ಹಿಂದೆ ಹೋಗಿ ಇಂದು ಸುಖ ಕಾಣುವಂತಹ ಯೋಗ. ಪರಿಹಾರವನ್ನು ಕಂಡುಕೊಳ್ಳಿ. 3 ನಿಮ್ಮ ಸಂಖ್ಯೆ, ಹಳದಿ ಬಣ್ಣ, ಉತ್ತರ ದಿಕ್ಕೆಲ್ಲ ನಿಮಗೆ ಹಿತ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶನಿ ಮಹಾತ್ಮನು ತೃತೀಯ ಭಾವದಲ್ಲಿರುವುದರಿಂದ ಅಣ್ಣ ತಮ್ಮಂದಿರಲ್ಲಿ, ಅಕ್ಕ ತಂಗಿಯರಲ್ಲಿ ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. 7ನೇ ಮನೆಯಲ್ಲಿರ್ತಕ್ಕಂಥ ಗುರುವಿನ ಪೂರ್ಣ ದೃಷ್ಟಿ ಇದ್ದದ್ದರಿಂದ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರಿಗೆ ಅನುಕೂಲ. ದಾಂಪತ್ಯ ಜೀವನದ ಸುಖ, ದಾಂಪತ್ಯ ಜೀವನದಲ್ಲಿ ನೆಮ್ಮದಿ, ದಾಂಪತ್ಯ ಜೀವನದಲ್ಲಿ ನಿಮ್ಮ ಪಯಣ ಇತ್ಯಾದಿಗಳಿಗೆ ಗುರುವಿನ ಅನುಕೂಲತೆ ಚೆನ್ನಾಗಿದೆ. ಈ ಸಂದರ್ಭದಲ್ಲಿ ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿರ್ತಕ್ಕಂತಹ ಕುಜನು ಸಂತಾನಕ್ಕೇನಾದರೂ ತೊಂದರೆಯನ್ನು ತಂದಾನು. ಕುಜ ಪಂಚಮದಲ್ಲಿದ್ದರಿಂದ ಪ್ರಜಾಹೇತು ದುಃಖಿ, ಸಂತಾನದ ವಿಷಯದಲ್ಲಿ ದುಃಖ ಉಂಟಾಗುವಂತಹ ಸಾಧ್ಯತೆ. ಕೆಲವರು ಮನೆ ಬಿಟ್ಟೇ ಓಡೋಗ್ಬಿಡ್ತಾರೆ, ಕೆಲವರು ಮತ್ತೆ ಮನೆಯನ್ನು ನೋಡೋದಿಲ್ಲ, ಕೆಲವರಂತೂ ಮನೆಯಲ್ಲ ಭೂಮಿಯನ್ನೇ ಬಿಟ್ಟು ಹೋಗುವಂತಹ ಸಂದರ್ಭ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಕ್ಕಳ ವಿಚಾರದಲ್ಲಿ ದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ನೀವು ಆಂಜನೇಯನ ಉಪಾಸನೆ, ಹನುಮಾನ್ ಚಾಲಿಸಾವನ್ನು ಸಾಧ್ಯವಾದಷ್ಟು ಓದಿ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ತ್ರಿಕಾಲದಲ್ಲೂ ಹನುಮಾನ್ ಚಾಲಿಸಾವನ್ನು ಓದುವುದರಿಂದ ಮಕರ ರಾಶಿಯವರ ದೋಷ ನಿವಾರಣೆ ಆಗ್ತದೆ. 8 ನಿಮ್ಮ ಸಂಖ್ಯೆ, ಕಪ್ಪು ಬಣ್ಣ, ಬಿಳಿ ಬಣ್ಣ ನಿಮಗೆ ಅನುಕೂಲ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರ ಒಳ್ಳೆಯದು. ಆಂಜನೇಯನ ಅನುಗ್ರಹದಿಂದ ಕಷ್ಟ ನಿವಾರಣೆ ಮಕರ ರಾಶಿಯವರಿಗೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿ ಕೇತು ಶುಕ್ರರು ನಾಂದಿಯುತನಾಗಿ ನಿಂತ್ಕೊಂಡಿದ್ದಾನೆ. ಹೀಗಾಗಿ ಕೆಲವರಿಗೆ ಪ್ರೇತ ಬಾಧೆಗಳು ಕಾಣಿಸ್ತದೆ, ಕೆಲವರಿಗೆ ಮಾಟ ದೋಷಗಳು ಕಾಣಿಸ್ತದೆ, ಕೆಲವರಿಗೆ ಶಾಪ ದೋಷಗಳು ಕಾಣಿಸ್ತದೆ, ಕೆಲವರಿಗಂತೂ ದೃಷ್ಟಿ ದೋಷಗಳಿಂದ ಭಾಳಷ್ಟು ಕುಗ್ಗಿ ಹೋಗಿರ್ತೀರಿ. ಸಾಕಷ್ಟು ತೊಂದರೆಗಳಿದ್ದಾವೆ 7ನೇ ಮನೆಯಲ್ಲಿ ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡುವುದರಿಂದ. ಜನ್ಮರಾಶಿಯಲ್ಲಿ ರಾಹು ಇರೋದ್ರಿಂದ ಕೆಲವರಿಗೆ ಚರ್ಮರೋಗ, ಕೆಲವರಿಗೆ ದೇಹದಲ್ಲಿ ನವೆ, ಒಂದು ರೀತಿಯಂತಹ ಸಂಕಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು, ನಾಗರಾಜನ ಅನುಗ್ರಹವನ್ನು ಪಡ್ಕೊಳ್ಬೇಕು. ಪನ್ನಗಾಧಿಪತೆ ದೇವ ಅನಂತೋ ವಾಯುವಾಹನಃ ವಿಷ್ಣುಪೀಠಾತ್ಮನೇ ತುಭ್ಯಂ ನಾಗರಾಜಾಯತೆ ನಮಃ. ಆ ನಾಗರಾಜನಿಗೆ ನಮಸ್ಕಾರವನ್ನು ಮಾಡಿ ನಾಗರಾಜನನ್ನು ಪೂಜಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 7 ಮತ್ತು 8. ಕಪ್ಪು ಬಣ್ಣ, ಬಿಳಿ ಬಣ್ಣ, ಹಸಿರು ನಿಮಗೆ ಆಗಿ ಬರುವಂತಹ ಬಣ್ಣಗಳು. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುತ್ತದೆ. ಆಂಜನೇಯನ ಅನುಗ್ರಹ, ವೀರಭದ್ರ ಸ್ವಾಮಿಯ ಅನುಗ್ರಹವನ್ನು ಪಡೆಯುವುದರಿಂದ ಕಷ್ಟ ನಿವಾರಣೆಯಾಗ್ತದೆ ಕುಂಭರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ
ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನು ಇದ್ದದ್ದರಿಂದ ತಿರುಗಾಟ ಜಾಸ್ತಿ. ಒಂದು ಕಡೆಯಲ್ಲೇ ಕೂಟಲಿಕ್ಕೆ ಬಿಡಲ್ಲ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಎಲ್ಲಿಗೋ ಈ ರೀತಿಯಲ್ಲಿ ತಿರುಗಾಟವನ್ನು ಮಾಡಬೇಕಂತಹ ಸಂದರ್ಭ. ಚಕ್ರ ಕಟ್ಟಿದ ಕಾಲು ಓಡಾಡ್ತಾನೆ ಇರಬೇಕಂತಹ ಸಂದರ್ಭ ಇದೆ. ಸಾಕಷ್ಟು ನಷ್ಟ ಉಂಟಾಗುವಂತಹ ಸಂದರ್ಭ ಶನಿಯಿಂದ. ಮಾನಸಿಕವಾಗಿ ಸಾಕಷ್ಟು ಒತ್ತಡಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಬೇರೆಯವರು ಬಂದು ಹಿಂಸೆಯನ್ನು ಕೊಡ್ತಾರೆ. ಆ ಹಿಂಸೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಸಾಕಷ್ಟು ಒದ್ದಾಡಬೇಕಂತಹ ಸಂದರ್ಭ ಬರ್ತದೆ. ಸ್ತ್ರೀಯರಿಂದಲೂ ಅನಾನುಕೂಲತೆಗಳು. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಶನಿ ಶಾಂತಿ. ನಿಮ್ಮ ಶರೀರ ತೂಕದ ಎಳ್ಳನ್ನು ದಾನ ಮಾಡಿ ಅಥವಾ ತ್ಯಾಗ ಮಾಡಿ. ಅದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ ಮೀನರಾಶಿಯವರಿಗೆ. ಮೀನರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3. ಹಳದಿ ಬಣ್ಣ, ಉತ್ತರ ದಿಕ್ಕು, ಇವೆಲ್ಲ ನಿಮಗೆ ಹಿತಕರವಾಗಿರತಕ್ಕಂಥದ್ದು. ದೇವಿಯ ಅನುಗ್ರಹದಿಂದ ಶ್ರೀಚಕ್ರಾಂಕಿತೆಯಾಗಿರತಕ್ಕಂತಹ ಬಾಲಾ ತ್ರಿಪುರ ಸುಂದರಿಯ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 3 ನಿಮ್ಮ ಸಂಖ್ಯೆ. ಹಳದಿ ಕೇಸರಿ ಬಣ್ಣಗಳು, ಉತ್ತರ ದಿಕ್ಕು, ಈಶಾನ್ಯ ದಿಕ್ಕು, ಇವೆಲ್ಲ ನಿಮಗೆ ಹಿತವಾಗಿರತಕ್ಕಂಥದ್ದು. ವೀಕ್ಷಕರೇ, ಇಂದಿನ ದಿವಸ 12 ರಾಶಿಯವರು ಗುರುವಾರವಾದ್ದರಿಂದ ಗುರುವಿನ ಫಲ ನಿರೀಕ್ಷೆಯಲ್ಲಿ ಗುರುವಿಗೆ ನಮಿಸುವುದರಿಂದ, ರಾಯರ ಮಠಕ್ಕೆ ಹೋಗಿ ಬರುವುದರಿಂದ ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಸಂಭವ, ನೆಮ್ಮದಿ ಉಂಟಾಗುವಂತಹದ್ದಿದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಇವತ್ತಿನ ಕಾಲದರ್ಶನದಲ್ಲಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ನಂಬರ್ಗಳು ಬೇಕಾದರೆ ಕೆಳಭಾಗದಲ್ಲಿ ಬರ್ತಾ ಇದೆ, ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ. ಮಂಗಳವಾಗಲಿ. ಶುಭವಸ್ತು.